Hi friends, welcome back to my channel Learners Academy ಕರ್ನಾಟಕ. ಈ ವಿಡಿಯೋದಲ್ಲಿ ನಾವು ಏನು ನೋಡಕ್ಕೆ ಹೋಗ್ತಿದೀವಿ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ 2025 ಅಂದ್ರೆ ಕೆಸೆಟ್ 2025ರ ತಾತ್ಕಾಲಿಕ ಫಲಿತಾಂಶವನ್ನ ಹೇಗೆ ಚೆಕ್ ಮಾಡೋದು ಎಂಬುದಾಗಿ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಅಲ್ಲಿ ಕ್ರೋಮ್ ಬ್ರೌಸರ್ ನ ಓಪನ್ ಮಾಡಿಕೊಂಡು ಅದರಲ್ಲಿ ಕೆಸೆಟ್ 2025 ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಸರ್ಚ್ ಕೊಟ್ಟಾಗ ಬರೋ ಮೊದಲನೇ ಲಿಂಕ್ ಮೇಲೆ ಕೆಸೆಟ್ 2025 ಅಂತಿಮ ಕೀ ಉತ್ತರಗಳು ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಕೆಸೆಟ್ 2025 ತಾತ್ಕಾಲಿಕ ಫಲಿತಾಂಶಗಳ ಆಕ್ಷೇಪಣೆ ಲಿಂಕ್ ಅಂತ ಇದೆ. ಅದ್ರ ಕೆಳಗಡೆ ಕೆಸೆಟ್ 2025 ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ತಾತ್ಕಾಲಿಕ ಫಲಿತಾಂಶ ಅಂತ ಹೇಳಿದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಏನ್ ಕೇಳುತ್ತಂದ್ರೆ ಎಂಟರ್ ಯುವರ್ ಅಪ್ಲಿಕೇಶನ್ ನಂಬರ್ ಅಂಡ್ ಡೇಟ್ ಆಫ್ ಬರ್ತ್ ಅಂತ ಹೇಳಿ ಕೇಳುತ್ತೆ. ನಿಮ್ಮ ಅಪ್ಲಿಕೇಶನ್ ನಂಬರ್ನ ನೀವು ಮೊದಲು ಎಂಟರ್ ಮಾಡಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ ನಾನು ಎಂಟರ್ ಮಾಡ್ತೀನಿ ನೋಡಿ. ಇವಾಗ ಅದಾದ್ಮೇಲೆ ನಿಮ್ ಡೇಟ್ ಆಫ್ ಬರ್ತ್ ನ ನೀವು ಎಂಟರ್ ಮಾಡಬೇಕಾಗಿರುತ್ತೆ. ಅಪ್ಲಿಕೇಶನ್ ನಂಬರ್ ಅಂಡ್ ಡೇಟ್ ಆಫ್ ಬರ್ತ್ ಎಂಟರ್ ಮಾಡಿ ಆದ್ಮೇಲೆ ಸಬ್ಮಿಟ್ ಅಂತ ಹೇಳಿಕೊಟ್ರೆ ನಿಮ್ಮ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಅಂದ್ರೆ ಪೇಪರ್ 1 ಅಲ್ಲಿ ಎಷ್ಟು ಮಾರ್ಕ್ಸ್ ತೆಗೆದಿದ್ದೀರಾ ಮತ್ತೆ ನಿಮ್ ಪೇಪರ್ ಅಲ್ಲಿ ಎಷ್ಟು ಮಾರ್ಕ್ಸ್ ತೆಗೆದಿದ್ದೀರಾ ಎಂಬುದಾಗಿ ತಿಳಿಸುತ್ತೆ. ಇನ್ನು ಡೀಟೇಲ್ ಅನಾಲಿಸಿಸ್ ಬೇಕಂದ್ರೆ ಇಲ್ಲಿ ನೋಡಿ ಸೈಡ್ಗೆ ಶೋ ಡೀಟೇಲ್ಸ್ ಅಂತ ಹೇಳಿದೆ. ಶೋ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಪೇಪರ್ದು ಡೀಟೇಲ್ ಮಾರ್ಕ್ಸ್ ನಿಮಗೆ ಬರುತ್ತೆ. ಇದು ಮ್ಯಾಥಮೆಟಿಕಲ್ ಪೇಪರ್ದು ಡೀಟೇಲ್ ಮಾರ್ಕ್ಸ್. ಅದೇ ತರ ಪೇಪರ್ 1 ಬೇಕಿದ್ರೆ ಕೆಳಗಡೆ ಶೋ ಡೀಟೇಲ್ಸ್ ಕೊಟ್ರೆ ಆ ಪೇಪರ್ದು ಯಾವ ಕ್ವಶನ್ ತಪ್ಪಾಗಿದೆ, ಯಾವ ಕ್ವಶನ್ ಸರಿಯಾಗಿದೆ, ಟೋಟಲ್ ಎಷ್ಟು ಕ್ವಶನ್ ಸರಿಯಾಗಿದೆ, ಎಷ್ಟು ಕ್ವಶನ್ ತಪ್ಪಾಗಿದೆ ಎಂಬುದಾಗಿ ತೋರಿಸುತ್ತೆ. ಈ ರೀತಿಯಾಗಿ ನೀವು ಕೆಸೆಟ್ ರಿಸಲ್ಟ್ ಅಂದ್ರೆ ಪ್ರೊವಿಷನಲ್ ರಿಸಲ್ಟ್ ಅಂದ್ರೆ ತಾತ್ಕಾಲಿಕ ಫಲಿತಾಂಶವನ್ನು ಚೆಕ್ ಮಾಡಬಹುದು. ಈ ತರ ಇನ್ನು ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದ.